ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ಬನ್ನಿ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಹೋಗಿ ಗಿಡಕ್ಕೆ ನೀರು ಹಾಕ್ಬಿಡ್ತೀನಿ ಗಾಯ್ಸ್. ತುಂಬ ಬೇಸಿಗೆ ಅಲ್ವಾ, ತುಂಬ ಇದಾಗ್ಬಿಡ್ತವೆ ಗಿಡಗಳು. ನೋಡಿ, ಸುಮಾರು ಮೆಂತ್ಯ ಸೊಪ್ಪು ಹಾಕಿದ್ದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಬೇಸಿಗೆ ಅಲ್ವಾ ಇವಾಗ. ಗಿಡ ಇದು ಧನಿಯಾ ಬೀಜ ಹಾಕಿದ್ದೀನಿ. ಇನ್ನೊಂದು 9 ಡೇಸ್ ಬೇಕು ಬರೋದಕ್ಕೆ. ಮೆಂತ್ಯ ಸೊಪ್ಪು ಮಾತ್ರ ತುಂಬಾ ಬೇಗ ಬಂದುಬಿಡುತ್ತೆ. ಮೆಂತ್ಯ ಸೊಪ್ಪು ಹಾಕಿ ಇನ್ನೂ ಒಂದು 3 ಡೇಸ್ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸುಮ್ಮನೆ ಇದರಲ್ಲೂ ಸ್ವಲ್ಪ ಖಾಲಿ ಇತ್ತು ಅಂತ ಹಾಕಿದ್ದೆ. ಇದು ಯೆಲ್ಲೋ ಕಲರ್ ರೋಸ್. ಇದು ತಂದಾಗ ನಿಮಗೆ ತೋರಿಸಿದ್ದೀನಿ ಅನ್ಸುತ್ತೆ, ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಪಾಟ್ಗೆ ಹಾಕಬೇಕಾದ್ರೆ ಅವೆಲ್ಲ ಎಷ್ಟು ಬೇಗ ಹೂವುಗಳು ಬಿಡ್ತಾ ಇದ್ದಾವೆ ನೋಡಿ. ಇದು ಬಟನ್ ರೋಸು. ಇದು ನೋಡಿ, ಮಲ್ಲಿಗೆ ಹೂವಿನ ಗಿಡ ಮದುವೆಯಲ್ಲಿ ಕೊಟ್ಟಿದ್ರು ಅಂತ ತುಂಬ ಸರಿನೇ ಹೇಳಿದ್ದೀನಿ ಎಷ್ಟು ದೊಡ್ಡ ಗಿಡ ಆಗಿದೆ ಅಂತ. ಗಿಡ ಆಗಿ ನೋಡಿ, ಆಲೆ ಹೂವು ಬಿಡ್ತಾ ಇದ್ದೀವಿ. 2ನೇ ಸರಿ ಹೂವು ಬಿಡ್ತಾ ಇರೋದು. ಮೊದಲನೇ ಸರಿ ಆಲೆ ಹೂವು ಬಿಟ್ಟು ಕಮ್ಮಿ ಆಗಿತ್ತು, ಈಗ ಮತ್ತೆ ಸ್ಟಾರ್ಟ್ ಆಗಿದೆ ನೋಡಿ. ಹೂವನ್ನೇ ಬಿಟ್ಟರೆ ನಾವೇ ಬೆಳೆಸೋದು ಎಷ್ಟು ಖುಷಿ ಆಗುತ್ತಲ್ವ. ಇದು ನೋಡಿ ಡೇರೆ ಗಿಡ. ಇದು ಇವಾಗಿನ್ನೂ ಚಿಗುರ್ತಾ ಇದೆ. ಯಾವಾಗಲೂ ಬಿಡುತ್ತೆ. ದೊಡ್ಡದಾಗಿದೆ, ಇನ್ನೂ ಕಾಯಿಗೆ ಏನು ಬಿಟ್ಟಿಲ್ಲ. ಮೆಣಸಿನ ಗಿಡ ಇದು. ಸುಮ್ಮನೆ ಎಲ್ಲ ಹಂಗೆ ಪಾಟಲ್ಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ತೋರಿಸ್ತೀನಿ ಬನ್ನಿ. ಇದು ನೋಡಿ, ಮನಿ ಪ್ಲ್ಯಾಂಟ್. ಇದು ಮನಿ ಪ್ಲ್ಯಾಂಟ್ ಅಂತೂ ನಿಜವಲ್ಲ ಯಾವ ರೀತಿ ಹಬ್ಬಿದೆ ಅಂತ ಗೊತ್ತಾ ಇದೆ. ಇದೊಂದು ಚಿಕ್ಕ ಮನಿ ಪ್ಲ್ಯಾಂಟು. ಮತ್ತು ಇದು ತುಳಸಿ ಗಿಡ. ಬೆಳಗ್ಗೆ ಹೊತ್ತು ನೀರು ಹಾಕೋದಕ್ಕಿಂತ ಸಂಜೆ ನೀರು ಹಾಕಿದ್ರೆ ಗಿಡಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ತುಂಬಾ ಬಿಸಿಲಿರುತ್ತೆ ಬೆಳಗ್ಗೆ ಹೊತ್ತು. ಹಾಗಾಗಿ ಇದು ಇದು ಮೆಟ್ಲು ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಡ್ತಾಯಿದ್ದೀನಿ ನೀರು. ಇದು ಅಷ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೆಂತ್ಯ ಇದು ತುಂಬಾ ಚೆನ್ನಾಗಿದೆ ಕಲರು. ನೋಡಿ ಎಷ್ಟು ಮೊಗ್ಗಾಗಿದೆ ಅಂತ. ನಾವು ತಂದಾಗ ಇನ್ನೂ ಮೊಗ್ಗೇ ಇರಲಿಲ್ಲ. ಇವಾಗ ಒಂದೇ 2 ಹೂವು ಬಿಟ್ಟಿತ್ತು. ಈಗ ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ನೋಡಿ. 3 ಮೊಗ್ಗಾಗಿದೆ. ಮತ್ತು ಇಲ್ಲಿ ಗಿಡ ಚಿಗುರ್ತಾ ಇದೆ. ನಿಜವಾಗ್ಲೂ ಖುಷಿ ಆಯ್ತು ನಮ್ಗೆ. ದಾಸವಾಳದ ಗಿಡ ಮೊಗ್ಗಾಗಿ ಡೈಲಿ 1-2 ಹೂವು ಬಿಡ್ತಾ ಇದೆ. ಆಲ್ರೆಡಿ ತುಂಬ ಮೊಗ್ಗಾಗಿದೆ. ಇದು ಕರ್ಬೇವಿನ ಗಿಡ. ಕರ್ಬೇವಿನ ಗಿಡನೂ ಚೆನ್ನಾಗೇ ಬರ್ತಾಯಿದೆ. ಪುಟ್ಟದಿತ್ತು, ನೀವು ನೋಡಿದ್ದೀರಾ ಅನಿಸುತ್ತೆ. ಆಲ್ಮೋಸ್ಟು ಪುಟ್ಟದಿತ್ತು. ಈಗ ಇದು ಸಿಗುತ್ತಾ ಇದೆ. ಹಾಗಾಗಿ ಫಸ್ಟ್ ಗಿಡಗಳಿಗೆಲ್ಲ ನೀರು ಬಿಟ್ಬಿಟ್ರೆ ಆಮೇಲೆ ಒಳಗಡೆ ಕೆಲಸ ಮಾಡ್ಕೊಬೋದು ಅಂತ ಇವತ್ತು ಗಿಡಗಳಿಗೆಲ್ಲ ನೀರು ಬಿಟ್ಟಿದ್ದಾಯಿತು. ಇವಾಗ ಒಳಗಡೆ ಬಂದೆ. ಬೆಳಗ್ಗೆ ಹೊತ್ತು ಬಟ್ಟೆ ಆಲ್ಮೋಸ್ಟ್ ನಾನು ಒಣಗಾಕಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ ತುಂಬಾ ಬಿಸಿಲಿರುತ್ತೆ. ಹಾಗಾಗಿ ಸಂಜೆ ಒಣಗಾಕಿದ್ರೆ ಬಟ್ಟೆ ಏನು ಕಲರು ಶೇಡ್ ಆಗೋದಿಲ್ಲ. ಚೆನ್ನಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಒಣಕೊಂಡಿರ್ತವೆ. ಹಾಗಾಗಿ ನಾನು ಯಾವಾಗಲೂ ಇವಾಗ ಬೇಸಿಗೆ ಟೈಮಲ್ಲಿ ಮಾತ್ರ ಸಂಜೆ ಒಣಗಾಕ್ತೀನಿ. ಮಿಕ್ಕಿ ಟೈಮಲ್ಲೆಲ್ಲ ಬೆಳಗ್ಗೆನೇ ಒಣಗಾಕ್ಬಿಟ್ಟಿರ್ತೀನಿ, ಮಳೆಗಾಲದಲ್ಲೆಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಒಣಗಾಕ್ಬಿಟ್ಟು ಇಲ್ಲೇ ಈಚೆನೇ ಒಣಗಾಕ್ತೀನಿ ಗೈಸ್. ಮೇಲೆ ಹತ್ತಕ್ಕಾಗ್ತಾಯಿಲ್ಲ, ಕಾಲು ನೋವಾಗ್ಬಿಟ್ಟಿದೆ. ಹಂಗಾಗಿ ಇಲ್ಲ ಸ್ವಲ್ಪ ಒಣಗಾಕ್ತೀನಿ ಮನೆ ಮುಂದೆನೇ. ಬಟ್ಟೆ ಎಲ್ಲ ಒಣಗಾಕಿ ಟೀ ಬೇರೆ ಇಟ್ಬಿಟ್ಟು ಬಂದಿದ್ದೀನಿ ಆಲ್ರೆಡಿ. ಬಟ್ಟೆ ಒಣಗಾಕೋ ಅಷ್ಟೊತ್ತಿಗೆ ಟೀ ಆಗ್ತಾ ಇರಲಿ ಅಂತ ಟೀ ಕುಡಿದ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಬೇಕು. ಹಾಗಾಗಿ ನೋಡಿ ಎಷ್ಟು ಬಟ್ಟೆ ಹಾಕಿದ್ದೀನಿ ಅಂತ. ತುಂಬ ಬಟ್ಟೆ ತುಂಬಿಟ್ಟಿದ್ದೀನಿ. ಸರಿ ಸ್ವಲ್ಪನೇ ಇತ್ತಾ, ಮತ್ತು ಇನ್ನೊಂದು ಸರಿ ಹಾಕೋಕ್ಕೆ ಕಮ್ಮಿ ಆಗಿಬಿಡುತ್ತೆ ಬಟ್ಟೆ ಅಂದ್ಬಿಟ್ಟು ಅಷ್ಟು ಬಟ್ಟೆನೂ ತುರುಕ್ಬಿಟ್ಟಿದ್ದೀನಿ ನೋಡಿ. ನಮ್ಮನೇಲಿ ಯಾವಾಗಲೂ ಬೈತಿರ್ತಾರೆ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಎಷ್ಟು ಬಟ್ಟೆ ಹಾಕ್ತೀವಿ, ಅದಕ್ಕೆ ಎಷ್ಟು ಲೋಡ್ ಇರಿಸುತ್ತೋ ಅಷ್ಟು ಹಾಕ್ಬೇಕು, ಗೊತ್ತಾಗಲ್ವ ನನಗೆ ಅಂತ ಬೈತಾರೆ ಇರ್ತಾರೆ. ಇವತ್ತು ಡ್ಯೂಟಿಲಿ ಇದ್ದಾರಲ್ಲ, ಹಾಗಾಗಿ ತುಂಬಿಟ್ಟಿದ್ದೀನಿ. ಅದಕ್ಕೆ ಅವ್ರ ವರ್ಷತ್ತಿಗೆ ಅರ್ಧ ಒಣಾಕ್ಬಿಡ್ತೀನಿ, ಇನ್ನು ಅರ್ಧ ಅದರಲ್ಲೇ ಇರಲಿ. ಹಂಗಾಗಿ ಇಷ್ಟ ಆಗುತ್ತೆ ಇದ್ರ ಮೇಲೆ, ನಮ್ಮ ಏನಪ್ಪ ಅದು ಕಂಬಿ ಮೇಲೆ ಆಗುತ್ತೆ ಅಷ್ಟು ಒಣಗಾಕ್ಬಿಡ್ತೀನಿ. ಇವಾಗ ಬನ್ನಿ ಒಣಗಾಕ್ತೀನಿ. ಎಷ್ಟು ಕೆಲಸ ಇರುತ್ತೆ ಅಲ್ವಾ ಹೆಣ್ಮಕ್ಳಿಗೆ ಮಾತ್ರ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗೋದೇ ಇಲ್ಲ ನೋಡಿ. ಈಗ ತಾನೇ ಗಿಡಗಳಿಗೆ. ಹಾಗಾಗಿ ಸ್ವಲ್ಪ ಬಟ್ಟೆ ಒಣಗಾಕ್ಬಿಟ್ರೆ ಇಷ್ಟು ಬಟ್ಟೆ ಹಾಕಿದ್ದೀನಿ. ಇವಾಗ ಒಳಗಡೆ ಹೋಗಿ ಫಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಯಾವಾಗಲೂ ಅಷ್ಟೇ ಹಾಲಲ್ಲಿ ಈ ಥರ ಕೆನೆ ಬರುತ್ತಲ್ಲ, ಇದನ್ನು ತೆಗೆದು ಬೆಣ್ಣೆ ಮಾಡ್ಕೊತೀನಿ ತುಪ್ಪಕ್ಕೆ ಮತ್ತು ಇದಕ್ಕೆ ಏನಪ್ಪ ಅದು ರೊಟ್ಟಿಗೆ ಮತ್ತು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನಿದೆ ನೋಡಿ ಟೀ ಹೇಗಿದೆ ಅಂತ. ಆಮೇಲೆ ನೋಡಿ ತೆಗೆದಿಟ್ಕೊಂಡು ಒಂದು ಮಣ್ಣಿಂದು ಪಾಟ್ ತೊಗೊಂಬಂದಿದೆ. ಪಾಟ್ ಅನ್ನೋದಕ್ಕಿಂತ ಇದು ಗ್ಲಾಸು, ಅದನ್ನು ನೀರು ಹಾಕಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ತಣ್ಣಗೆ ಕುಡಿಯೋದಕ್ಕೆ.
ಮೇಲೊಂದು ಮಾವಿನ ಹಣ್ಣು ಮುಚ್ಚಿದ್ದೀರಿ ನೋಡಿ ಇಷ್ಟು ಇವಾಗಿಂದು. ಆಮೇಲೆ ನೈಟು ಅರ್ಧಂಬರ ಮಾಡ್ತಾಯಿದ್ದೀನಿ. ಮೊಳಕೆ ಕಾಳು ಮತ್ತು ಬದನೆಕಾಯಿ ಎಲ್ಲ ಮಸ್ಕಾಯಿ ಅಂತ ಅನ್ಕೋಬೋದು, ಅರ್ಧಂಬರ ಅಂತ ಅನ್ಕೋಬೋದು. ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಟೀ ಕುಡ್ಬಿಟ್ಟು ಬರ್ತೀನಿ ಸದ್ಯಕ್ಕೆ, ಓಕೆನಾ? ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಒಣಗಾಕಿ ಟೀ ಕುಡಿದು ಎಲ್ಲ ಮುಗಿಸಿದ್ದಾದ್ಮೇಲೆ ಹೇಳಿದ್ನಲ್ಲ ಮಸ್ಕಾಯಿ ಮಾಡ್ತೀನಿ ಅಂದರೆ ಮಸ್ಕಾಯಿ ಇಲ್ಲ ಅಂದರೆ ಅರ್ಧಂಬ್ರ ಅಂತಲೂ ಅಂದ್ಕೊಳ್ಬೋದು. ಇದು ನೋಡಿ ಮೊಳಕೆ ಕಾಳು ಮತ್ತು ತೊಗರಿಬೇಳೆ ಎರಡೂ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ತಿದ್ದೀನಿ ಈಗ. ಯಾಕಂದರೆ ಬರೀ ಇದನ್ನು ಹಾಕೋದಕ್ಕಿಂತ ಮೊಳಕೆ ಕಾಳು ಇಲ್ಲ ಬರೀ ಬೇಳೆ ಎರಡು ಹಾಕೋದಕ್ಕಿಂತ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ಆಮೇಲೆ ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಎಲ್ಲನೂ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 3-4 ವಿಜಿಲ್ಲು ಕೂಗಿಸ್ಕೋಬೇಕು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗುತ್ತೆ ಸಾಂಬಾರು. ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರದಲ್ಲಿ. ಇದು ಎಲ್ಲರೂ ಮಸ್ಕಾಯಿ ಸುಮಾರು ಜನ ಮಾಡಿರ್ತೀರ, ಬಟ್ ಮೊಳಕೆ ಕಾಳು ಹಾಕ್ಬಿಟ್ಟು ಸ್ವಲ್ಪ ಜನಕ್ಕೆ ಮಾಡಿರಲ್ಲ ಅಂದ್ಕೊತೀನಿ. ಈ ಥರ ಮಾಡಿ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಇದಕ್ಕೀಗ 1-2 ಸ್ಪೂನಷ್ಟು ಮನೆಯಲ್ಲೇ ಮಾಡಿರ್ತೀವಲ್ಲ ಧನಿಯಾ ಪೌಡರು. ಇದು ಮಿಕ್ಸ್ ಸಾಂಬಾರು ಪುಡಿ ಅಲ್ಲ, ಧನಿಯಾ ಪೌಡರು. ಧನಿಯಾ ಮತ್ತು ಕಾಳುಗಳು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಾಡಿಸಿರ್ತೀವಲ್ಲ ಆ ಪೌಡರ್ ಇದು. ನಿಜವಾಗ್ಲೂ ತುಂಬಾ ಟೇಸ್ಟ್ ಬರುತ್ತೆ. ಇಸ್ಕೊಂಡಿದ್ದೀನಿ. ಆಲ್ಮೋಸ್ಟು ನಾವು ಏನೇ ಪೌಡರ್ನು ಯಾವಾಗಾದರೂ ಎಮರ್ಜೆನ್ಸಿಯಲ್ಲಿ ನಾನು ಆಚೆದು ಯೂಸ್ ಮಾಡ್ತೀನಿ, ಯೂಸ್ ಮಾಡಲ್ಲ ಅಂತ ಹೇಳಲ್ಲ. ಬಟ್ ಮನೆಯಲ್ಲೇ ಮಾಡಿಕೊಂಡ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಥರನೇ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊತೀನಿ ನಾನು ಎಲ್ಲನೂ. ನೋಡಿ ಇದು ಟೊಮೊಟೊ ಹಾಗೆ ಇಟ್ಟಿದ್ದೀನಿ, ಹಣ್ಣಾಗ್ಬಿಟ್ಟಿದೆ ತುಂಬ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇದಕ್ಕಿವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಸ್ವಲ್ಪ ಅರಿಶಿನದ ಪುಡಿ, ಎಲ್ಲೋ ಪೌಡರು, ಸುಮ್ಮನೆ ಕಲರ್ಗೋಸ್ಕರ. ಸಾಂಬಾರು ಪೌಡ್ರಿಗೆ ಆಲ್ಮೋಸ್ಟ್ ಹಾಕಿರ್ತೀವಿ, ಆದರೂ ಒಂದು ಸ್ವಲ್ಪ ಕಲರ್ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಜೀರಿಗೆ ಮತ್ತು ಇದನ್ನು ಹಾಕಿದ್ದೀನಿ, ಅರಿಶಿನ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಇದನ್ನು ಒಂದು 3-4 ವಿಜಿಲ್ ಕೂಗಿಸ್ಕೊಬೇಕು. ಯಾಕಂದರೆ ಸ್ವಲ್ಪ ತರಿಯಾಗಿ ಮಸಿಬೇಕಲ್ವ, ಹಾಗಾಗಿ. ಸಾಂಬಾರಿಗೆ ಇಟ್ಬಿಟ್ಟು ನೋಡಿ ಅವರೆಕಾಯಿ ತೊಗೊಬಂದಿದ್ದೆ, ಒಂದು 50 ರುಪೀಸ್ ಅವರೆಕಾಯಿ. ಇವು ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಓಕೆ. ಬೀಜ ಸ್ವಲ್ಪ ನೋಡಿ, ಸ್ವಲ್ಪ ಪಲಾವ್ಗೆ ಹುಳಿ ಸಾಂಬಾರ್ಗೆ ಆಗುತ್ತೆ ಅಂತ ತೊಗೊಬಂದಿದ್ದೆ. ಅದನ್ನು ಇವಾಗ ಬಿಡಿಸ್ತಾ ಇದ್ದೀನಿ ಸಾಂಬಾರಿಗೆ ಇಟ್ಬಿಟ್ಟು ಬಂದು. ಇವಾಗ ಇದು ಹೇಳಿದ್ನಲ್ಲ ಆವಾಗಲೇ ಮಸ್ಕಾಯಿಗೆ ಅಂದರೆ ಅರ್ಧಂಬರ ಮಸ್ಕಾಯಿ ಏನಾರು ಅಂದ್ಕೊಳ್ಳಿ ಅಂತ. ಇದಕ್ಕೆ ಇವಾಗ ನೋಡಿ ಈ ಥರ ಬೆಂದಿದೆ. ಇದನ್ನು ಇವಾಗ ಚೆನ್ನಾಗಿ ಮಸ್ಕೊಬೇಕು. ಅಂದರೆ ಸ್ವಲ್ಪ ತರಿಯಾಗಿ, ತುಂಬ ನುಣ್ಣಗೂ ಮಸಿಬಾರ್ದು, ತುಂಬ ತರಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಇವಾಗ ಇದನ್ನು ಮಸ್ತ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಈ ಥರ ಈಗ ಮಸ್ತಿದ್ದೀನಿ ಇದನ್ನು ಇವಾಗ ಒಂದು ಇದನ್ನು ತೊಗೊಂಡಿದ್ದೀನಿ ಮಡಕೆ, ಅದಕ್ಕೆ ಒಗ್ಗರಣೆ ಹಾಕ್ತೀನಿ. ಅಂದರೆ ಮೊದಲೆಲ್ಲ ಸೋರೆ ಅಂತಿದ್ರು ನಮ್ಮ ಕಡೆ ಎಲ್ಲ. ನಮ್ಮ ಅಜ್ಜಿ ಮನೆಯಲ್ಲೇ ಯೂಸ್ ಮಾಡ್ತಾಯಿದ್ರು ಅವಾಗ. ಆಮೇಲೆ ನಮ್ಮ ಅವಾಗ ನಮ್ಮ ಅಮ್ಮರೇನು ಯೂಸ್ ಮಾಡಿಲ್ಲ, ನಮ್ಮ ಅಜ್ಜಿ ಮನೇಲಿ ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ನಾನೀಗ ನಿಜವಲ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಇವಾಗ ತಪ್ಪಲೆಗಿಂತ ಈ ಥರ ಮತ್ತೆ ಇವಾಗ ಟ್ರೆಂಡಿಂಗಲ್ಲಿದೆ ಇದು. ಹಾಗಾಗಿ ನಾನು ತೊಗೊಬಂದಿದ್ದೆ ಗೈಸ್. 250 ರುಪೀಸ್ ಇಷ್ಟು ಇದೊಂದಕ್ಕೆ. ಇನ್ನು ಸ್ವಲ್ಪ ಚಿಕ್ಕದು ತರಬೇಕಾಗಿ ಸ್ವಲ್ಪ ದೊಡ್ಡದೇ ತೊಗೊಬಂದಿದ್ದೀನಿ. ಚೆನ್ನಾಗಿದೆ. ಏನು ಗೊತ್ತಿಲ್ಲ, ಪಲಾವು ಎಲ್ಲನೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಇದೊಂದು ಅವಾಗಲೇ ತೋರಿಸಿದ್ನಲ್ಲ, ಇದೊಂದು ಗ್ಲಾಸ್ ಒಂದು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ತೊಳೆದು, ನಮ್ಮ ಮನೇಲಿ ಸಾರು ತುಂಬಾ ತೆಳ್ಳಗಿದ್ರೆ ಜಾಸ್ತಿ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ನಾನು ಯಾವ ಸಾಂಬಾರು ಮಾಡಿದ್ರು. ಸುಮಾರು ಜನ ಹೇಳ್ತಾ ಇರ್ತಾರೆ ಇಷ್ಟು ಗಟ್ಟಿ ಮಾಡ್ತೀಯ ನೀನು ಅಂತ. ಅದೇನೋ ಅದು ಅಭ್ಯಾಸ ಆಗಿಬಿಟ್ಟಿದೆ, ಹಾಗಾಗಿ ಅಷ್ಟು ಗಟ್ಟಿ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಇದಾದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಇಷ್ಟು ಒಗ್ಗರಣೆ ಹಾಕಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮಡಿಕೆಯಲ್ಲಿ ಮಾಡಿದ್ರೆ ಸಾಂಬಾರು. ಯಾಕಂದರೆ ಬೇಳೆ ಸಾರೆಲ್ಲ ಇದ್ರಲ್ಲಿ ಮಾಡೋಕ್ಕಾಗಲ್ಲ, ತುಂಬಾ ಬೇಯಿಸ್ಬೇಕಾಗುತ್ತಲ್ಲ. ಹಾಗಾಗಿ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕಿ 1-2 ಸರಿ ಬೇಯಿಸ್ಕೊಂಡ್ಬಿಟ್ರೆ
ಒಂದೆರಡು ಸುತ್ತು ಮಳ್ಳಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಆಗಿದೆ. ಇವಾಗ ಇದಕ್ಕೆ ಹಾಕ್ತೀನಿ ಸಾಂಬಾರನ್ನ. ಇವಾಗಿದು ಈ ಥರ ಆಗಿದೆ. ಇಷ್ಟೇ, ಮತ್ತೆ ನೀರೇನು ಆ್ಯಡ್ ಮಾಡಲ್ಲ ನಾನು. ಇದೇ ಕರೆಕ್ಟಾಗಿ ಆಗುತ್ತೆ. ಇದಕ್ಕೆ ಇವಾಗ ಮುದ್ದೆ ಅನ್ನ ಮಾಡಬೇಕು. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು, ಇದಕ್ಕೆ ಮೇಲೆ ಇದು ಸಿಕ್ಕಲಿಲ್ಲ ನನಗೆ ಪ್ಲೇಟು, ಇಲ್ಲಾಂದ್ರೆ ಅದನ್ನು ತೊಗೊಂಡು ಬರ್ತಾಯಿದ್ದೆ. ಅವತ್ತು ಇದಕ್ಕೆ ತುಂಬ ಕಲೆಕ್ಷನ್ ಕಮ್ಮಿ ಇತ್ತು, ಹಾಗಾಗಿ ತೊಗೊಂಡೆ. ನೋಡಿ, ಸ್ವಲ್ಪ ಕೋಸಂಬರಿ ಹೆಸರುಬೇಳೆ ನಾನು ಹಾಕಿದ್ದೀನಿ. ಇದನ್ನು ಮಾಡಬೇಕು ನೆಂಚ್ಕೊಳ್ಳೋಕ್ಕೆ. ಅನ್ನ ಮತ್ತು ಮುದ್ದೆ ಎರಡೂ ಮಾಡಬೇಕು ಗೈಸ್. ಸಾಂಬಾರು ಮಳ್ತಾ ಇದೆ. ಇನ್ನೊಂದೇನೆಂದರೆ ತಪ್ಪಲೆಯಲ್ಲಿ ಬೇಗ ತಳ ಹಿಡಿಯಲ್ಲ, ಅದೊಂದು ಬೆನಿಫಿಟ್ ತಪ್ಪಲೆಯಲ್ಲಿ ಮಾಡಿದ್ರೆ. ಮತ್ತು ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸಾಂಬಾರು ಆಗ್ತಾಯಿದೆ ನೋಡಿ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ವಿಶಿಲ್ಗೆ ಹೋಗ್ಬಿಟ್ಟು ತಕ್ಷಣ ಆಫ್ ಮಾಡಿ ಇದು ಸಾಂಬಾರು ಆಗಿದ ತಕ್ಷಣ ಇದ್ರ ಜೊತೆ ಮುದ್ದೆ ಇಟ್ಬಿಡ್ತೀನಿ. ಮುದ್ದೆ ಅಷ್ಟೇ ಹೆಸರುಬೇಳೆ ಮಾಡಿಕೊಂಡ್ರೆ ಆಯಿತು. ನೋಡಿ, ಊಟ ರೆಡಿ ಇದೆ. ಮುದ್ದೆ, ಮಡಿಕೆಯಲ್ಲಿ ಸಾಂಬಾರು ಬಿಸಿ ಮಾಡಿದ್ನಲ್ಲ, ಸಾಂಬಾರು ಹಾಕ್ತಾ ಇದ್ದೀನಿ. ಜೊತೆಗೆ ಹೆಸರು ಬೇಳೆ, ಆಮೇಲೆ ಹಂಗೆ ಉಪ್ಪಿನಕಾಯಿ. ನೋಡಿ, ನಾನೇ ಮಾಡಿದ್ದು ಉಪ್ಪಿನಕಾಯಿ ಇದು ಮನೆಯಲ್ಲಿ. ಮ್ಯಾಂಗೋ. ಮುದ್ದೆ ಸಾಂಬಾರು ಕೋಸಂಬರಿ ಮಾಡಿದ್ನಲ್ಲ, ಮತ್ತು ಒಂದು ಮ್ಯಾಂಗೋ ಇಟ್ಟಿದ್ದೀನಿ, ಮತ್ತು ಉಪ್ಪಿನಕಾಯಿ ಹಾಕಿದ್ದೀನಿ. ನಾನೇ ಹಾಕಿದ್ದು ಉಪ್ಪಿನಕಾಯಿ. ಬಟ್ ಇದು ರೆಸಿಪಿ ನನಗೆ ತಗೊಳ್ಳೋಕ್ಕೆ ಆಗಿಲ್ಲ ಗೈಸ್, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಉಪ್ಪಿನಕಾಯಿ ಹಾಕಿದ್ದೆ. ಇದು ನೋಡಿ ಸಾಂಬಾರು. ಊಟಕ್ಕೆ ಕೊಡ್ತಾಯಿದ್ದೀನಿ ಈಗ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ. ನಿಜವಾಗ್ಲೂ ಉಪ್ಪಿನಕಾಯಿ ಮಾತ್ರ ತುಂಬ ಟೇಸ್ಟಿಯಾಗಿದೆ. ಇನ್ನೊಂದು ಸರಿ ಹಾಕಿದಾಗ ಖಂಡಿತ ರೆಸಿಪಿ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಊಟ ಮಾಡ್ತಾ ಅವರೇ ನಮ್ಮ ಮನೆಯವ್ರು ಎಲ್ಲ ತೆಗೆದು ಸೈಡ್ ಇಟ್ಬಿಡ್ತಾರೆ. ನಾನು ಏನಾದ್ರು ಇಟ್ಕೊಟ್ರೆ ಬನಾನ ಆಯ್ತು ನೋಡಿ.